ಮತ್ತೆ ನಗರಸಭೆ ಕೈ ಸೇರಿದ ಕೋಟಿ ಕೋಟಿ ಬೆಲೆ ಬಾಳುವ ಸ್ವತ್ತು. ಭೂಗಳ್ಳರಿಂದ ಕಬಳಿಕೆಯಾಗಿದ್ದ ನಗರಸಭೆಯ ಸ್ವತ್ತು ವಾಪಸ್. ಎಸ್, ಪಟ್ಟಣ ಪಂಚಾಯಿತಿ ಆಗಲಿ, ನಗರಸಭೆ ಆಗಲಿ, ಮಹಾನಗರ ಪಾಲಿಕೆಯಾಗಲಿ, ಇಲ್ಲಿ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಉಪಾಧ್ಯಕ್ಷರು ಒಂದೇ ಪಕ್ಷದವರಾದ್ರೆ ಅಕ್ರಮಗಳನ್ನ ಮುಚ್ಚಿ ಹಾಕಲು ನೋಡುತ್ತಾರೆ ಹಾಲಿಗಳು. ಆದರೆ ಇಲ್ಲೊಬ್ಬ ಹಾಲಿ ಅಧ್ಯಕ್ಷ ಮಾಡಿರುವ ಕೆಲಸದಿಂದಾಗಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನಗರಸಭೆಯ ಸ್ವತ್ತು ಭೂಗಳ್ಳರಿಂದ ಮತ್ತೆ ನಗರಸಭೆಯ ಕೈ ಸೇರಿರುವ ಘಟನೆ ನಡೆದಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಶಿರಾದಲ್ಲಿ ಸಾರ್ವಜನಿಕರ ಸ್ವತ್ತಿನ ವಿಚಾರದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಮಾಡಿದ್ದ ಭೂ ಹಗರಣಕ್ಕೆ ಹಾಲಿ ನಗರಸಭೆ ಅಧ್ಯಕ್ಷ ಇಟಿಶ್ರೀಯನ್ನ ಹಾಡಿದ್ದಾರೆ. ಆ ಮೂಲಕ ಕೋಟಿ ಕೋಟಿ ಬೆಲೆ ಬಾಳುವ ಸರ್ಕಾರಿ ಸ್ವತ್ತನ್ನ ಮತ್ತೆ ನಗರಸಭೆಗೆ ವಾಪಸ್ ನೀಡಿದ್ದಾರೆ. ಹಾಲಿ ಅಧ್ಯಕ್ಷರ ಕಾರ್ಯವೈಖರಿಗೆ ಶಿರಾ ನಾಗರಿಕರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಶಿರಾದಲ್ಲಿ ಸರ್ವೆ ನಂಬರ್ 35/2ರಲ್ಲಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿಟ್ಟಿದ್ದ ಭೂಪ್ರದೇಶವನ್ನ ನಿಯಮಬಾಹಿರವಾಗಿ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿದ್ರು. ಸದರಿ ಜಾಗವನ್ನ ಸಂರಕ್ಷಿಸಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಸಿಕೊಳ್ಬೇಕು ಅಂತ ಲೋಕಾಯುಕ್ತರಿಗೆ ದೂರನ್ನ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಆಡಳಿತ ಸಮಗ್ರವಾಗಿ ಕಡತ ಪರಿಶೀಲನೆಯನ್ನ ಮಾಡಿ ಸದರಿ ಸ್ವತ್ತು ನಗರಸಭಾ ಸ್ವತ್ತು ಎಂಬುದನ್ನ ಖಚಿತಪಡಿಸಿಕೊಂಡಿದೆ. ಇತ್ತ ಅಕ್ರಮವಾಗಿ ಭೂಮಿ ಹೊಡೆಯಲು ಮುಂದಾಗಿದ್ದವರಿಗೆ ಕಾನೂನು ಚಾಟಿ ಬೀಸಿದೆ. ಏನಿದು ಭೂ ಹಗರಣ ಅಂತ ನೋಡೋದೇ ಆದ್ರೆ ಸರ್ವೆ ನಂಬರ್ 35/2ರಲ್ಲಿನ ಜಮೀನಿನಲ್ಲಿ ಶೇಖ್ ಸಿಕಂದರ್ ಲೇಔಟ್ ನಿರ್ಮಾಣವಾಗಿತ್ತು. ಆ ಸಮಯದಲ್ಲಿ ನಿಯಮಾನುಸಾರ ನಿವೇಶನಗಳನ್ನ ವಿಂಗಡಿಸಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದಿನ ಪುರಸಭೆ 40x120 ಅಡಿ ಅಳತೆಯ ಜಾಗವನ್ನ ಮೀಸಲಿಡಲಾಗಿತ್ತು. ಹೀಗಿರುವಾಗ ಸದರಿ ಜಾಗವನ್ನ ಅಂದಿನ ಪುರಸಭೆ ಆಡಳಿತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನ ಬಳಸಿಕೊಂಡು 30x40 ಅಡಿ ಅಳತೆಯ 4 ನಿವೇಶನಗಳಾಗಿ ವಿಂಗಡಿಸಿ ಅಮಾನುಲ್ಲಾ ಖಾನ್ ಬಿನ್ ಕಾಸಿಂ ಖಾನ್, ಶೇಖ್ ಸಿಕಂದರ್ ಹುಸೇನ್, ಮೈಲಾರಿ ರಾವ್ ಹಾಗೂ ಬಿಸಿ ಸುಧಾಕರ್ ಹೆಸರಿಗೆ ಸದರಿ ನಿವೇಶನಗಳನ್ನ ಕೇವಲ ತಲಾ 4 ರೂಪಾಯಿ ಕಿಮ್ಮತ್ತು ಕಟ್ಟಿಸಿಕೊಂಡು ಪುರಸಭೆ ಜಾಗವನ್ನ ನಿವೇಶನಗಳಾಗಿ ನೀಡಲಾಗಿತ್ತು ಅಂತ ತನಿಖೆಯಲ್ಲಿ ತಿಳಿದು ಬಂದಿದೆ. ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿಟ್ಟ ಭೂಪ್ರದೇಶ ಯಾವುದೇ ಇರಲಿ ಅದು ರಾಜ್ಯಪಾಲರ ಹೆಸರಿಗೆ ಸೇರಿರುತ್ತದೆ. 2011ರಲ್ಲಿಯೇ ನಗರಸಭೆಯ ಭೂ ಹಗರಣದ ಬಗ್ಗೆ ಮಾಧ್ಯಮಗಳು ಸುದ್ದಿಯನ್ನ ಬಿತ್ತರಿಸಿದ್ವು. ಅದರ ಪರಿಣಾಮ ಇಲಾಖಾ ತನಿಖೆ ನಡೆದು ಸದರಿ ಸ್ವತ್ತು ಸರ್ಕಾರಕ್ಕೆ ಸೇರಿದ್ದು ಎಂದು ಭಾವಿಸಿ ಈ 4 ನಿವೇಶನಗಳ ಖಾತೆಗಳನ್ನ ಅಮಾನತಿನಲ್ಲಿಡುವಂತೆ ಆದೇಶವನ್ನು ಹೊರಡಿಸಿತ್ತು. ಆದರೆ ಇತ್ತೀಚೆಗೆ ನಗರಸಭೆಯಲ್ಲಿ ಈ ಖಾತೆಯ ಪ್ರಕ್ರಿಯೆ ಪ್ರಾರಂಭವಾದ ಮೇಲೆ ಎಚ್ಚೆತ್ತುಕೊಂಡ ಕೆಲವು ಭೂಗಳ್ಳರು ಸದರಿ ಸ್ವತ್ತುಗಳನ್ನ ಈ ಖಾತೆ ಮಾಡಿಸಿಕೊಳ್ಳುವ ಉದ್ದೇಶಕ್ಕಾಗಿ ಗಿಡಗಂಟೆ ಬೆಳೆದು ತಗ್ಗು ಪ್ರದೇಶವಾಗಿದ್ದ ನಿವೇಶನಕ್ಕೆ ಅಕ್ರಮವಾಗಿ ಮಣ್ಣನ್ನ ಹಾಕಿಸಿ ಸಮತಟ್ಟು ಮಾಡಿಸಿದ್ದ ಪರಿಣಾಮ ಮತ್ತೆ ಈ ಪ್ರಕರಣ ಮಾಧ್ಯಮದಲ್ಲಿ ಸುದ್ದಿಯಾಗಿತ್ತು. ಈ ವಿಚಾರವಾಗಿ ಲೋಕಾಯುಕ್ತದವರೆಗೆ ದೂರು ಹೋದ ಪರಿಣಾಮ ಹಾಲಿ ಆಡಳಿತ ಕೂಲಂಕುಷವಾಗಿ ಪರಿಶೀಲನೆಯನ್ನ ನಡೆಸಿ ಅಳತೆ ಮಾಡಿಸಿ ಸದರಿ ಜಾಗವು ನಗರಸಭೆ ಸ್ವತ್ತು ಎಂದು ನಾಮಫಲಕ ಹಾಕುವ ಮೂಲಕ 14 ವರ್ಷಗಳ ಅಜ್ಞಾತವಾಸದಲ್ಲಿದ್ದ ಭೂ ಹಗರಣಕ್ಕೆ ಅಂತ್ಯವನ್ನ ಕಾಣಿಸಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷದ ಮಾಜಿ ನಗರಸಭೆ ಅಧ್ಯಕ್ಷನ ನಿವೇಶನದ ಆಟಕ್ಕೆ ಹಾಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಆಡಳಿತದಲ್ಲಿ ಬ್ರೇಕ್ ಬಿದ್ದಂತಾಗಿದೆ. ಇನ್ನು ಪ್ರಜಾಶಕ್ತಿ ಹಾಲಿ ಅಧ್ಯಕ್ಷರಾದ ಜಿಶಾನ್ ಅಹಮದ್ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನ ಕೇಳಿದಾಗ ಈ ಸ್ವತ್ತಿನ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಹೊರಬರಬೇಕಿದೆ ಅಂತ ಹೇಳಿದ್ದಾರೆ. ಆದರೆ ಇಂದು ಆ ಸ್ಥಳದಲ್ಲಿ ವರದಿ ಮಾಡುವಾಗ ಬಂದ ಅಧ್ಯಕ್ಷರು ಕ್ಯಾಮರಾವನ್ನ ಕಂಡು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.